ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮನೇಲಿ ಕೂಡ ಮಾಡ್ಕೋಬೋದು, ಇಲ್ಲ ಬ್ಯಾಚುಲರ್ಸ್ ರೂಮಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಏನು ಐಟಮ್ ಏನು ಬೇಕಾಗಿಲ್ಲ. ಒಂದು 5ರಿಂದ 6 ಐಟಮ್ ಇದ್ದರೆ ಕೂಡ ಈಸಿಯಾಗಿ ನಾವು ಮಾಡ್ಕೋಬೋದು. ಸೊ ಏನೇನು ಐಟಮ್ ಬೇಕು ಅಂತ ಹೇಳ್ತಾ ಇದ್ದೀನಿ. 1 kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ನೀವು ಅರ್ಧ kg ಆದರೂ ತೊಗೋಬೋದು. ನಿಮಗೆ ಸ್ವಲ್ಪ ಮಾಡ್ಕೊತಿದ್ರೆ ಅಂದರೆ ಸ್ವಲ್ಪ ಆದರೂ ಓಕೆ. 1 kg ಕ್ಯಾರೆಟ್ ತೊಗೊಂಡಿದ್ರಿಂದ ನಾನು ಅರ್ಧ ಲೀಟ್ರಷ್ಟು ಹಾಲು ಕೂಡ ತೊಗೊತಾ ಇದ್ದೀನಿ. 2 ಕಪ್ ಸಕ್ಕರೆ ಬೇಕಾಗುತ್ತೆ 1 kg ಇರೋದ್ರಿಂದ. ಸೊ ಮತ್ತು ಸ್ವಲ್ಪ ದ್ರಾಕ್ಷಿ, ಸೊ ಅದ್ರ ಜೊತೆ ಸ್ವಲ್ಪ ಗೋಡಂಬಿ, ಜೊತೆಗೆ ಒಂದು 5ರಿಂದ 6 ಏಲಕ್ಕಿ ಬೇಕಾಗುತ್ತೆ. ಆಮೇಲೆ 1 ಕಪ್ನಷ್ಟು ತುಪ್ಪ. ಸೊ ದೇಸಿ ತುಪ್ಪ ಆದರೆ ಇದು ತುಂಬ ರುಚಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಸೊ ಮನೆ ತುಪ್ಪ ಇದ್ದಷ್ಟು ಕೂಡ ತುಂಬ ಒಳ್ಳೆಯದು. ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಸೊ ತುಪ್ಪ ಹಾಕಿ, ತುಪ್ಪ ನೀಟಾಗಿ ಬಿಸಿ ಆಗಲಿ. ಬಿಸಿ ಆದ ನಂತರ ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆದ ನಂತರ ನಾವು ತೆಗೆದು ಇಟ್ಕೊಂಡಿರೋ ಹಾಲೇನಿದೆ ಅದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸೋಣ. ಸೊ ನಾನು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ನೀಟಾಗಿ ಬೇಯಿಸಿ. ಕ್ಯಾರೆಟ್ ಚೆನ್ನಾಗಿ ಹಾಲನ್ನ ಹೀರ್ಕೊಂಡು ಬೇಯಬೇಕು. ಇದ್ರ ಜೊತೆ ಏಲಕ್ಕಿ ಕೂಡ ಹಾಕಿ. ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇವಾಗ 2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ತುಂಬ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀಟಾಗಿ ಬೇಯಬೇಕು. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಏನಿದೆ ಅದೆಲ್ಲ ಪೂರ್ತಿ ಕಡಿಮೆ ಆಗಿ ಬತ್ತಬೇಕು. ಆವಾಗಲೇ ಕ್ಯಾರೆಟ್ ಹಲ್ವಾ ಚೆನ್ನಾಗಾಗೋದು. ಸೊ ನೀರಿನ ಅಂಶ ಬತ್ತೋ ತನಕ ಬೇಯಿಸಿ. ನೀರಿನ ಅಂಶ ಎಲ್ಲ ಬತ್ತಿ ನೀಟಾಗಿ ಹಲ್ವಾ ಆಗಿದೆ. ಸೊ ನಾವು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ. ಒಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಹಲ್ವಾಗಿ ಹಾಕಿದರೆ ಹಲ್ವಾ ಇದು ರೆಡಿ. ಇಷ್ಟೇ ಸಿಂಪಲ್, ಜಾಸ್ತಿ ಏನಿರಲ್ಲ. ಒಂದು 15ರಿಂದ 20 ನಿಮಿಷದಲ್ಲಿ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ. ಕ್ಯಾರೆಟ್ ಸೀಸನ್ ಇದ್ದಾಗ ಕಡಿಮೆ ರೇಟ್ ಇರುತ್ತೆ, ತಂದು ಮಾಡ್ಕೊಂಬಿಡಿ, ಅದೇ ಬೆಟರ್. ಸೀಸನಲ್ಲಿ ಏನು ಸಿಗುತ್ತೆ ಆ ಫುಡ್ಗಳನ್ನೇ ತಿನ್ನೋದು ತುಂಬ ಹೆಲ್ದಿ ಕೂಡ, ಮನಿ ಸೇವಿಂಗ್ ಕೂಡ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೆ ರೆಡಿಯಾಗಿದೆ.